ಹಲೋ ನಮಸ್ಕಾರ ಎಲ್ಲರಿಗೂ. ಬರೀ ಸ್ನೇಹಿತರೆ, ಆಲ್ರೆಡಿ ರಾತ್ರಿ ಆಗೈತಿ. ಈಗ ಬ್ಲಾಗನ್ನು ನಾನು ಶುರು ಮಾಡಾಕತ್ತೀನಿ. ಸೊ ನೋಡೋಣ ಅಂತ ಯಾವ ಥರ ಹೋಗ್ತೈತಿ ಬ್ಲಾಗು ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಹಪ್ಪಳ ನೋಡ್ರಿ ಫ್ರೆಂಡ್ಸ, ಮಸ್ತಾಗ್ಯಾವು, ಒಣಗ್ಯಾವ್ರಿ ಕಡಕ್ಕಾಗಿ. ಒಂದೆರಡು ದಿನ ಬಿಸಿಲಾಗಿ ಇಲ್ಲೇ ಒಣಗಿಸಿನ್ರಿ ಅಲ್ರಿ, ಬಿಸಿಲಾಗನೇ ಮ್ಯಾಗಿ ಮೇಲೆ ಹೋಗುವಂಥ ಅವಶ್ಯಕತೆನೇ ಇಲ್ಲ. ಪ್ಯಾನ್ದೊಳಗು ಆರಾಮ್ಸೆ ಒಣಗಿದ್ವು. ಬಟ್ ಹಿಂಗೆ ಸ್ವಲ್ಪ ತಾಳಕ್ಕೆ ಬರಬೇಕಲ್ಲ, ಅದಕ್ಕಂತೇಳಿ ಸ್ವಲ್ಪ ಬಿಸಿಲು ಒಳ್ಳೇದು ನೋಡ್ರಿ. ಇನ್ನು ಮನುಷ್ಯನಿಗೆ ಒಳ್ಳೇದು ಬಿಸಿಲು ಕಾಸ್ಕೊಂಡ್ರೆ, ಮತ್ತು ಇವೆಲ್ಲ ಪದಾರ್ಥಗಳಿಗೆ ಇನ್ನೂ ಚಲೋ ಅಂತ ಹೇಳ್ತಾ ಇವಾಗ ಸ್ವಲ್ಪ ಡಬ್ಬಿ ಒಳಗೆ ಹಾಕಿಟ್ಬಿಡಮಂತ್ರಿ. ಇಸು ಮಾಡ್ತೀನಿ ರೀ, ವೆರೈಟಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ರೀ. ಅದಕ್ಕೊಂದು ಬೇರೆ ಡಬ್ಬಿ, ಇದಕ್ಕೊಂದು ಬೇರೆ ಡಬ್ಬಿ ಮಾಡ್ಕೊತ ಕುಂಡ್ರಕ್ಕೆ ಹೋಗಲ್ಲ. ಇವು ಸಣ್ಣದಾಗಿ ದಪ್ಪಗೆ ಹಾಕಿನಿ ರೀ. ಅಂದ್ರೂ ನೋಡಿರಿ, ಹಾಕೋಗಿ ಎಷ್ಟು ದಪ್ಪ ಕಾಣಿಸ್ತಿದ್ವು. ಒಣಗಿದ ಮ್ಯಾಗ ಭಾಳ ಅಂದ್ರೆ ಭಾಳ ತೆಳಗಾಗ್ಯಾವ ನೋಡ್ರಿ. ಅರ್ಧ ಡಬ್ಬಿ ತುಂಬೈತೆ ನೋಡ್ರಿ ಸದ್ಯಕ್ಕೆ. ನೀವು ಟ್ರೈ ಮಾಡಿರಿ, ಚೆನ್ನಾಗಿ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್. ಇವು ಅಂತೂ ಅಳಸಾಗಿ ಕುದಿಸಿ ಏನು ಹಾಕೋದು ಇಷ್ಟ ನಮಗೆ, ಏನೇನು ಬೇಕು ಅದನ್ನೆಲ್ಲ ಹಾಕಿ ಸ್ವಲ್ಪ ಅರ್ಬಿ ಮ್ಯಾಗ ಹಾಕಿದ್ರು, ಒಣಗಿದ ಮ್ಯಾಗ ನೀರು ಹಾಕಿ ಉಚ್ಚೋದು ನೋಡ್ರಿ. ಇವಂತೂ ಕರ್ಕೊಂಡು ತಿನ್ನೋಕೆ ಆತವ್ರಿ ಫ್ರೆಂಡ್ಸ್. ಇವೇನು ಉಳಿಯಂಗಿಲ್ಲ. ನಾನು ಇವನ್ನ ಜಾಸ್ತಿ ಮಾಡ್ಬೇಕಂತ ಅಂದ್ಕೊಂಡೀನಿ, ಯಾಕಂದರೆ ಮಕ್ಕಳಿಗೆ ಯಜಮಾನ್ರಿಗೆ ಇವು ಭಾಳ ಇಷ್ಟ ಆಗಿದ್ದಾವೆ. ಮಿಕ್ಸ್ ಮಾಡಿ ಇಡ್ತೀನಿ. ಸಾರು ಮಾಡಾಗ ಪಲ್ಯ ಮಾಡಾಗ ಇಟ್ಟು ಕರ್ಕೊಂಡು ತಿಂದ್ಬಿಟ್ಟು ಅಂದ್ರೆ ಆಗೋಗ್ಬಿಡ್ತಾವ್ರಿ. ಅದು ಸಿಂಕ ನೋಡ್ರಿ, ಹೊಡೆದೈತದು, ಯೂಸನ್ನು ಮಾಡೋಕೆ ಬರಂಗಿಲ್ಲ ರೀ. ಅದು ಕೆಳಗಡೆ ಇಡು ಅಂತೇಳಿ ಫುಲ್ ವೇಟ್ ಐತ್ರಿ ಫ್ರೆಂಡ್ಸ್. ಯಜಮಾನ್ರಿಗೆ ಅಲ್ಲಿ ತೆಗೆದು ಇಲ್ಲಿ ಇಟ್ಟಾರ. ಕೆಲವು ಸಂದರ್ಭದೊಳಗೆ ಖರ್ಚು ಹೆಂಗೆ ಬರ್ತಾವ ಅಂತ ಹೇಳಕ್ಕೆ ಬರಂಗಿಲ್ಲ ರೀ. ಖರ್ಚಿನ ಜೊತೆಗೆ ಟೆನ್ಷನ್ನು ಬಂದಿರ್ತಾವ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ ನೋಡ್ರಿ ಫ್ರೆಂಡ್ಸ. ಬೇಜಾರಾಗುತ್ತೆ. ಮತ್ತು ಏನು ಮಾಡಿದ್ರಿ, ನೀವು ಕೇಳತ್ತಿದ್ರಿ ಪಿಲ್ಲು ಹೆಂಗದನ ಏನದನ ಅಂತೇಳಿ. ಕಾಲು ಅದು 2-3 ದಿನ ಇದು ಹಚ್ಚಿದ್ರು ನೋಡ್ರಿ ಬ್ಯಾಂಡೇಜ್. ಅವನಿಗೇನು ಅನಿಸಿಲ್ಲ, ನಮಗೂ ಏನದು ಕಾಣಿಸಿಲ್ಲಲ್ಲ. ಈಗ ಅದು ಉಚ್ಚಿದೆವು, ಮತ್ತು ಅದು ಸ್ವಲ್ಪ ಬಾವು ಬಂದಂಗೆ ಆಗೈತೆ ರೀ. ಟಿ ಇಂಜೆಕ್ಷನ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ರು, ಬಟ್ ಡಾಕ್ಟ್ರ್ ಇದ್ದಿದ್ದಿಲ್ಲ ಅಂತ. ಸಾಯಂಕಾಲ ಬರ್ತಾರೆ, ಅವ್ರ ಟೈಮ್ ಟೇಬಲ್ ಮ್ಯಾಗ ಬರ್ತಾರೆ. ಯಜಮಾನ್ರಿಗೆ ಈಗ ಹೋಗಕ್ಕೆ ಟೈಮ್ ಇಲ್ಲ, ನಾನೇ ಹೋಗ್ತೀನಿ ಅಂದೆ. ಬಿಡು ಮುಂಜಾನೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ಯಾರ. ಹೀಗಾಗಿ ಗಪ್ಕೋತೀವಿ ರೀ. ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ ನನಗೆ. ಈಗ ಇವನಿಗೆ ಹೋಮ್ವರ್ಕ್ ತೊಗೋಬೇಕು ನೋಡ್ರಿ. ಚಾಗಿ ಎಲ್ಲ ಕುಡ್ದೀವಿ. ನಡಿ ಸ್ವಲ್ಪ ಕಾಲು ತೋರಿಸಿ ನೋಡೋಣ, ಚಂದಾಗಿ ತೋರಿಸುವ. ಇಲ್ಲಿ ಹಿಂಗೆ ಆಗೈತೆ ರೀ, ಇದು ಫುಲ್ ಗುದ್ದು ಬಿದ್ದಂಗೆ ಆಗೈತಿ. ಇದು ತೆಗ್ ಬಿದ್ದಂಗೆ ಸ್ವಲ್ಪ ನೀರು ಥರ ಐತ್ರಿ ಫ್ರೆಂಡ್ಸ. ಅದಕ್ಕೆ ಮತ್ತೆ ಮದ ಹಚ್ಚಬೇಕು. ಮತ್ತೊಮ್ಮೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಇಂಜೆಕ್ಷನ್ ಮಾಡ್ಕೊಂಬಂದ್ರೆ ನಮಗೆ ಟೆನ್ಷನ್ ಇರೋಲ್ಲ. ನಡಿ ಬ್ಯಾಗ್ ತೊಗೊಂಡು ಅವನಿಗೀಗ ಹೋಮ್ವರ್ಕ್ ಮಾಡಿಸ್ತೀನಿ ರೀ. ಸೊ ಫ್ರೆಂಡ್ಸ, ದವಾಖಾನಿಗೆ ಹೋಗೋರಿದ್ರಿ, ಮಾಲಕರು ಕೆಲಸ ಬಂತಂತ ಯಜಮಾನ್ರಿ ಟೈಮ್ ಸಿಗಲಿಲ್ಲ. ಹಂಗಾಗಿ ಮತ್ತೆ ನಾಳೆಗೆ ಹೋಗೋದಾಗೈತೆ ನೋಡ್ರಿ. ಟಿ ಇಂಜೆಕ್ಷನ್ ಮಾಡಿಸ್ಬೇಕು. ಸ್ವಲ್ಪ ಭಾವ ಐತದ, ರಿಸ್ಕ್ ಯಾಕೆ ತೊಗೊಂಡು ಅಂತೇಳಿ ಮೊನ್ನೆ ಹೇಳಿದೆ ಅವ್ರಿಗೆ. ತಾವೇ ಕರ್ಕೊಂಡು ಹೋದ್ರು. ಡಾಕ್ಟ್ರು ಬ್ಯಾಡ ಅಂದ್ರಂತ, ಹಂಗೆ ಬಂದಾರ. ಮತ್ತು ಬಾವಿಗೆ ಬಂತಂದ್ರೆ ಬಂದಿದ್ರಂತ. ಸೊ ಅದು ಪಟ್ಟಿ ಉಚ್ಚಿದ ಮ್ಯಾಗ ಹಿಂಗೆ ಸ್ವಲ್ಪ ಉಬ್ಬಿದಂಗೆ ಕಾಣತ್ತದ್ರಿ. ಇವಾಗ ನೋಡಿದ್ರೆ ಹಿಂಗೆ ಹಾರಾಡ್ತಾನೆ ಪಿಲ್ಯ. ಇವ್ರು ನೋಡಿದ್ರೆ ಲೇಟಾಗಿ ಬಂದರು. ಈಗ ಬೆಳಗ್ಗೆನೂ ಮತ್ತು ಮಾಲಕರು ಕೆಲ್ಸಕ್ಕೆ ಹೋಗಿ ಮತ್ತು ಬಂದ್ಮೇಲೆ ಹೋಗ್ತೀನಂತಾರೆ. ಇವೊಂದು ಸಾಲ ಐತ್ರಿ ಫ್ರೆಂಡ್ಸ್, ನಾಳೆ ಕಳಿಸ್ಬೇಕ್ರಿ. ಈಗ ಎಕ್ಸಾಮ್ ಸನಿ ಬಂದವ. ಈ ಮಕ್ಕಳದ್ದು ಎಕ್ಸಾಮ LKG UKG ಅಂದ್ರೆ ಒಂದು ದೊಡ್ಡ ಡಿಗ್ರಿ ಎಕ್ಸಾಮ್ ಮಾಡ್ದಂಗೆ ಐತ್ರಿ ಸದ್ಯಕ್ಕೆ. ನಿಮ್ಗೆ ಗೊತ್ತಿರ್ಬೋದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಸೊ ಅವನಿಗೆ LKGಗೆ ನಾವು ಹಾಕಲಿಲ್ಲ, UKGಗೆ ಹಾಕಿವಿ. 2 ವರ್ಷದ್ದು ಇದೇ ವರ್ಷ ಕವರ್ ಮಾಡಬೇಕು. ಮತ್ತು ನೆಕ್ಸ್ಟ್ ಏನೈತಂದ್ರೆ 1ನೇತಕ್ಕೆ ಬಂದುಬಿಡ್ತಾನೆ ರೀ. ಎಲ್ಲ ಸಿಲೆಬಸ್ ಚಾಲೂ ಆಗಿಬಿಡ್ತಾವೆ. ಹಾಗಾಗಿ ಸ್ವಲ್ಪ ನಾಳೆ ಕಳಿಸ್ಬೇಕ್ರಿ. ಈಗ ಸ್ವಲ್ಪ ಅದು ಬುರುಗ್ ಬರೋ ಎಣ್ಣೆ ಇರುತ್ತೆ ನೋಡ್ರಿ, ಅದನ್ನ ಹಾಕಕತ್ತಾರ. ನೋಡ್ರಿ ನಿಗಟ್ಟು ಡೇರಿಂಗ್ ಅದು ನೋಡ್ರಿ, ತಾನ ವರ್ಷೋತಾನಂತ. ನಾವು ಏನು ಮಾಡಿದ್ರು ಖಲೆ ರೀ ತಾಯ್ದಿರು. ಪಪ್ಪ ಬರೋದು ಲೇಟಾಗಿ ಬರ್ತಾರೆ, ಭಾಳ ಟೈಮು ಕೊಡೋಂಗಿಲ್ಲ. ಅಂದ್ರೆ ಪಪ್ಪ ಅಂದ್ರೆ ಅಷ್ಟು ಇದು ಪಿಲ್ಲು. ನಮ್ಗಿನ್ನ ಪಪ್ಪನ ಮ್ಯಾಗೆ ಭರವಸೆ ಭಾಳ ಇರ್ತೈತಿ. ಹಂಗಾಗಿ ಏನಾರ ಮಾಡ್ಕೊರಂದು ಬಿಟ್ಟೆ. ಈಗ ನಂದು ಎಡಿಟಿಂಗ್ ಮಾಡ್ಬೇಕು ರೀ. ಊಟದ್ದು ಎಲ್ಲನೇ ಆಗೈತಿ, ಆಗಿ ಮತ್ತು ಇದು ಮಾಡ್ಕೊಂಡೆ. ಅವ್ನು ಸ್ವಲ್ಪ ಅಗ್ರೆಸ್ ತೊಗೊಂಡು ನೋಡ್ರಿ. ಸ್ಲೋ ಅದನ್ರಿ ಪಿಲ್ಲು, ಬಟ್ ಪರ್ಫೆಕ್ಟ್ ಮಾಡ್ತಾನೆ, ಭಾಳ ಸ್ಲೋ ಅದನ. ಹಂಗಾಗಿ ಅವ್ನ ಜೊತೆ ಕುಂತು ಬಿಟ್ಟಿನದ. ನನ್ನ ಮೊಬೈಲ್ ಚಾರ್ಜ್ ಉಳಿದು, ಮತ್ತು ಅವನದು ಲೇಟ್ ಆಯಿತು. ಮತ್ತು ಮೊಬೈಲ್ ಚಾರ್ಜಿಂಗ್ ಹಚ್ಚಿ
ಬಡ ಅಡುಗೆ ಮಾಡಿದೆ ಮತ್ತು ಅವ್ರಿಗೆ ಊಟ ಕೊಟ್ಟಿದ್ದೆ. ಯಜಮಾನ್ರು ಬಂದರು, ನಾವು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ 40% ಆಗೈತೆ ರೀ ಚಾರ್ಜ್. ಈಗ ಎಡಿಟಿಂಗ್ ಮಾಡಿ ಮತ್ತೆ ಚಾರ್ಜಿಂಗ್ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತಾಗ ಅಪ್ಲೋಡಿಂಗ್ ಇರ್ತೀವಿ ನೋಡ್ರಿ. ಈಗ ಪಟಕಂತ ತಲೆಗೆ ಬರೋಂಗಿಲ್ಲ ಮಾತುಗಳು. ಫ್ರೆಂಡ್ಸ್, ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಜಳಕದ ಎಲ್ಲ ಆಗೈತಿ. ಮಕ್ಕಳು ಬೆಳಗ್ಗಿನ ಹೋಗ್ರೆ ಈಗ ಆಯ್ತು 10 ಗಂಟೆಗೆ ಬರ್ತಾರೆ ರೀ ಫ್ರೆಂಡ್ಸ್. ಟೈಮ್ ಆಲ್ರೆಡಿ ಈಗ 9 ಗಂಟೆ ಆಯಿತು. ಕರೆಕ್ಟ್ ಕಾಟ 9ಕ್ಕೆ ಬಂದೈತ್ರಿ. ಸೊ ಪೂಜೆ ಅಂತ ಎಲ್ಲ ಮಾಡಿದ್ದೇ ಐತಿ. ಯಜಮಾನ್ರು ದೀಪ ಹಚ್ಚಿದ್ರು. ಅವ್ರ ಊರಿಗೆ ಹೋಗೋದೈತಿ. ಹಂಗಾಗಿ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ದೇವ್ರ ಮುಂದೆ ದೀಪ ಹಚ್ಚಿ ಹೋಗ್ತಾರೆ ಅವರು. ಏನು ಮಾಡಿದ್ರಿ? ಮತ್ತಲ್ಲಿ ಕೊಟ್ಟಿದ್ನಿ ನಿಮಗೆ. ಇವಾಗ ನೋಡ್ರಿ ಫ್ರೆಂಡ್ಸ್, ರಾಯರ್ ಪೂಜೆ ಮಾಡಿದ್ದೆ. ಈ ಬ್ಲಾಗನ್ನು ಯಾವ ಥರ ಮಾಡೀನಿ, ಮುಡುಪು ಯಾವ ಥರ ಕಟ್ಟಿನಿ, ನಾ ಇನ್ನೊಂದು ಚಾನಲ್ದಾಗ ಹಾಕ್ತೀನಿ ನೋಡಿರಿ. ನೀವು ಕೂಡ ಮಾಡಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ. ನೋಡಿರಿ, ರಾಯರ ಒಂದು ಹೂ ಪ್ರಸಾದ ಸಿಕ್ಕೈತಿ. ಬಟ್ ರಾಯರ ಎದುರುಗಡೆ ಕುಂತಾಗ ಸಿಕ್ಕಿದ್ದಿಲ್ಲ ನನಗೆ. ಸೊ ಆಮೇಲೆ ರಾಯರು ಕೊಟ್ಟಿದ್ದಾರೆ ಪ್ರಸಾದ, ನೀವು ನೋಡ್ತಿರ್ಬೋದು. ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ತುದಿಗೆ ಇಟ್ಟಿರಿ ನಿಮ್ಗೆ ಪ್ರಸಾದ ಸಿಕ್ಕದಂತ ನೀವು ಅನ್ಬೋದು. ಆ ಥರ ಇಲ್ಲೇ ಇಲ್ಲ ಫ್ರೆಂಡ್ಸ. ಅದು ಬೀಳೋದಾತಂದ್ರೆ ಇಡೋವಾಗಲೇ ಕುಂಡಿರ್ತಿದ್ದಿಲ್ಲ. ಗ್ರಿಪ್ಪಾಗಿ ಕುಂಡ್ರಕ್ಕಲ್ಲಿ ಏನೂ ಇಲ್ಲ. ಆದ್ರೂ ಅದನ್ನು ಇಟ್ಟಿದ್ದೆ. ಬಟ್ ನೋಡಿರಿ, ಎರಡೂ ಇಟ್ಟಿದ್ದೆ. ಬಿದ್ದರೆ ಎರಡೂ ಅಲ್ಲಿ ಒಂದಕ್ಕೊಂದು ಬಾಜಿಗೆ ಇಟ್ಟಿದ್ದೆ, ಬೀಳಬೇಕಾಗಿತ್ತು. ರಾಯರು ನೋಡಿರಿ ನನಗೆ ಇವಾಗ ಪ್ರಸಾದ, ತುಳಸಿ ಪ್ರಸಾದ, ಹೂ ಪ್ರಸಾದ ಎರಡೂ ಕೊಟ್ಟಿದ್ದಾರೆ. ಖುಷಿ ಆಯಿತು. ಸೊ ಈಗ ತುಪ್ಪ ದೀಪ ಹಚ್ಚಿ ಮತ್ತು ಈ ಕಡೆಗೆ ಮಾಮೂಲಿ ದೀಪ ಹಚ್ಚಿದ್ದಾರೆ, ಒಳ್ಳೆಣ್ಣೆ ಹಚ್ಚಿ. ಸ್ವಲ್ಪ ಇದೆ ತುಪ್ಪದ ದೀಪದಿಂದ ರಾಯರಿಗೆ ಆರತಿ ಮಾಡಿ ಫೋಟೋನ ಆ ಸೈಡ್ ಎತ್ತಿ ಇಟ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ. ಹೊಸ ಅರ್ಬಿ ಹಾಕ್ಕೊಂಡ್ರೆ ಇವತ್ತು ನಮ್ಮ ಮನೆಯವರು. ಇಟ್ಟು ಗಡದು ಚಂದ ಕಾಣಲ್ಲ ನಿಮ್ಗೆ. ಮಾಲಕರು ಕೊಟ್ಟಾರ ನೋಡ್ರಿ. ಯಾವಾಗ ಕೊಟ್ಟಿದ್ದು ಹೇಳ್ರಿ? ದೀಪಾವಳಿಯಾಗ ಲೈಟ್ ಕಲರ್ನಾಗ ನಿಮ್ಗೆ ಚಂದ ಕಾಣಿಸ್ತದೆ. ಪ್ಯಾಂಟ್ ಕರೆಕ್ಟ್ ಅದು ಕಾಳ. ಮತ್ತು ಗಿಫ್ಟ್ ಬಂದಿದ್ದು ಏನು ಮಾಡೋಕ್ಕಾಗಲ್ಲ ರೀ. ನಮ್ಗೆ ಇಂಥದ್ದೇ ಬೇಕಂತಲೇ ಹೇಳೋಕ್ಕಾಗಲ್ಲ. ಅವ್ರು ಸ್ವತಃ ಹೆಂಗೆ ತೈತದ ಹಂಗೆ ತಂದಾರ. ಈ ಪ್ಯಾಂಟಿನ ಕೂಡ ಪಾಂಡ್ರ ಶರ್ಟ್ಗಳು ಬರ್ತಾವಲ್ಲ, ನಾಷ್ಟ ಒಲ್ಲೆ ಅಂತೀರಿ ಫ್ರೆಂಡ್ಸ್. ಮಾಲಾಕುರ್ದು ಬೀಗರ ಕಡೆಯಿಂದ ಫಂಕ್ಷನ್ ಐತಂತ, ಹೋಗೋಣ ಊಟ ಮಾಡಿ ಬಂದುಬಿಡ್ತಿಲ್ಲ ಊಟ ಅಂದಾರ. ಬಿಜಾಪುರಕ್ಕೆ ಹೊಂಟಾರ. ಸೊ ಬೆಕ್ಕಳು ಮಕ್ಳಿಗೆ ಬೆಳಗ್ಗೆ ಚಹಾ ಮಾಡಿಕೊಟ್ಟಿದ್ದೆ ನೋಡ್ರಿ. ಅವ್ರದ್ದೇ ತಿಂದಾರ. ಈ ಕಸ ಹೊಡ್ದೀನಿ, ಪರ್ಶಿ ಒರೆಸ್ಬೇಕು. ಆಮ್ಯಾಗ ನೀರು ಬಂದಿದ್ದು, ಯಜಮಾನ್ರು ನೀರು ತುಂಬ್ಯಾರ ನೋಡ್ರಿ. ಚಹಾ ಮತ್ತು ಟೋಸ್ಟ್ ಖಾರಿ ತೊಗೊಂಡು ಕೂತೀನಿ ನಾನು. ಇವು ಖಾರಿ ಅಂತಾರೆ, ಟೋಸ್ಟ್ ಅಂತಾರೆ. ನನಗೆ ಕನ್ಫ್ಯೂಸ್ ಆಗಿಬಿಡ್ತೀರಿ. ಎರಡು ಹಂಗೆ ಮಾತಾಡ್ಬಿಡ್ತೀನಿ. ಏನು ಹಾಕಿರ್ಲಕ್ಸು ಮಟ್ಟಿಗೆ ಹೋದ್ರು ಸಾಕನ್ನಂಗೆ. ವಿಷ್ಣು ಸಹಸ್ರನಾಮ ಹಚ್ಚಿದ್ವಿ ನೋಡ್ರಿ. ಸೊ ಇವಾಗ ಅವರು ನಾಷ್ಟ ಒಲ್ಲೆಲ್ಲ ನಾನು ಮತ್ತು ಮಕ್ಕಳು ಬರೋಣ ಮಾಡಿದ್ರೆ ಆಯ್ತಂತ ಬಿಟ್ಟಿನಿ. 9 ಗಂಟೆ 5 ನಿಮಿಷ ಟೈಮು ಇವಾಗ. ಸೊ ಬರ್ರಿ, ಚಹಾ ಕುಡ್ದು ಇರ್ತೀನಿ ನಾನು. ಪಿಲ್ಯ ಏನು ಹಾಡಿದ ಇನ್ಯಾಗ ಆಡ? ಏನೋ ಆಡ್ದಲ್ಲ ಇನ್ಯಾಗ? ಏನೋ ಹಿಂದಿ ಆಡಾಡತ್ತೇನೆ ನನ್ನ ಮಗ. ನನಗೆ ಹಿಂದಿ ಬರಲ್ಲ. ಅವರು ಹಿಂದಿ ಕಲ್ತು ಆಡಕತ್ತಾರಂದ್ರೆ ಅದ್ರಾಗ ಆಡೋ ಸಮಯ ಆಡ್ತಾನಂದ್ರೆ ಖುಷಿ ಆಗುತ್ತೆ. ನೀನೇ ಹಾಡು, ಆಕಿಗೆ ಯಾಕೆ? ನಿನಗೆ ನೀ ಆಡೇ ಇಲ್ಲ ಇನ್ಯಾಗ. ಆಕಿಗೆ ಮಾಹಿತಿ ಇರಲಿ ಬಿಡಲಿ, ನೀ ಹೇಳು. ಬಾ ಇಲ್ಲಿ ನೋಡಮ್ಮ, ಎಲ್ಲರಿಗೆ ಫ್ರೆಂಡ್ಸ್ ಕೇಳ್ತಾರೆ. ಬಾ ಬಾತ್ರೂಮ್ಗೆ ಹೋಗೋಗೇನಾ? ಪಿಲ್ಲೋನ್ ಡ್ರೆಸ್ಸಿಂಗ್ ಮಾಡ್ಕೊಂಬರ್ಬೇಕ್ರಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಮಾಡೋ ಕೆಲಸ ಸಿಟ್ಟ ಬರ್ತದೆ ನೋಡ್ರಿ. ನನಗೂ ಬಿಡಲ್ಲ, ತಾವು ಮಾಡಲ್ಲ. ಈಗ ಕೆಲಸ ಹೋದದ್ದು ಬಿಜಾಪುರಕ್ಕೆ ಹೋದ್ರಿ. ದುಕಾನ್ ನೈ 7 वाजता जा म्हणले की नाही काल रात्री मी. मग ಇವರು ಅಪ್ಪಂದೇ ಹಿಡಿತಾರೆ ನೋಡ್ರಿ ಬಾಜುಕ. ನಾ ಮಾಡೋದು ಇವ್ರ ಸಂಬಂಧ ತಂದೆ ಕಾಳಜಿ ಮಾಡತ್ತೀನಂದ್ರೆ ನೋಡ್ರಿ ಬಂದು ಹೋತೆ ಆತ. ಚಾಲು ಇದ್ದಾಗ ಹೋದ್ರೆ ಮಾಡ್ತಾರ. ಮುದ್ದಮ್ ಯಾಕೆ ಬಂದಿದ್ದಾಗ ಹೋಗ್ಬೇಕು ನಿಮ್ಮ ಪಪ್ಪ? ನೋಡ್ರಿ ನೋಡ್ರಿ ಹೇಗೆ ತನಗೆ ಬುದ್ಧಿಗೆ ಆತ. ಎಲ್ಲಿ ಬಿಟ್ಟು ಕೊಡ್ತಾರೆ ನೋಡ್ರಿ. ನಾವ ಬಡ್ದಾಡಿ ಸಾಯ್ಬೇಕು ಇವ್ರ ಸಂಬಂಧ. ಸರಿ ಮಾಡಮ್ಮ. ಮಕ್ಕಳು ಬಂದ್ರೆ ನೋಡ್ರಿ ಫ್ರೆಂಡ್ಸ. ಇವಾಗ ಸುಸ್ಲ ಮಾಡೀನಿ. ಅವ್ರಿಗೆ ಫೇವ್ರೇಟು, ನನಗೂ ಫೇವ್ರೇಟು. ಮೊಸರು ಇಲ್ಲ ಪರವಾಗಿಲ್ಲ, ಮತ್ತು ಇದ್ರಾಗ ಅಡ್ಜಸ್ಟ್ ಮಾಡ್ಕೊತೀನಿ. ಇದರ ಬೆಚ್ಚಗಾರಿ ಹಾಡಪ್ಪ. ಇನ್ನೇನ ಹಾಡಿದಿಲ್ಲ ಹಾಡು. ಕಾಲಿಂದ ಒಂದು ಚಿಂತೆ ಆಗ್ಬಿಟ್ಟೈತ್ರಿ. ಅದು ಮೊದಲೇ ಏನು ಬಡ್ದೈತೆ ಅನ್ನೋದು ಪಕ್ಕ ಗೊತ್ತಿಲ್ಲ, ನೋಡಿಲ್ಲಲ್ಲ. ಒಂದು ಇಂಜೆಕ್ಷನ್ ಮಾಡ್ಕೊಂಬಂದ್ರೆ ಸೇರಿ ಆಗ್ಬಿಡುತ್ತೆ. ಈ ಬಿಜಾಪುರಕ್ಕೆ ಹೋಗ್ಯಾರ, ಎಟ್ಟಕ್ಕೆ ಬರ್ತಾರೆ ಗೊತ್ತಿಲ್ಲ. ಬಂದ್ಮೇಲೆ ನಾ ಮಾಡ್ಕೊಂಬರ್ತೀನಿ ತಗೋ ಅಂದರು. ನಾನಾ ಹೋಗ್ತೀನಂದೆ ಕರ್ಕೊಂಡು. ನನಗೇನು ಗೊತ್ತಿಲ್ಲೇನೋ, ಬೇಕಾರೆ ರಿಕ್ಷಾ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ. ಬ್ಯಾಡ ಬ್ಯಾಡ ಅಂತಂದ್ರು. ಮತ್ತು ಮುದ್ದಾಮ್ ಚಲೋ ಕೆಲ್ಸಕ್ಕೆ ಹೋದ್ರೂ ಮತ್ತೆ ಜಗಳ ಆತವ್ರಿ ನಮ್ಮ ಮನ್ಯಾಗ ಒಂದೊಂದು ಸರಿ. ಮತ್ತು ಏನು ರೊಕ್ಕ ಖರ್ಚು ಮಾಡಿ ಹಾಳು ಮಾಡಿ
ತಿರ್ಗಾಡಿ ಬಂದರಂಗೆ ನಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಸುಮ್ಮ ಗಪ್ಪ ಕೂತಿದ್ದ ಬೇಸಿ ನೋಡೋಣ ಅಂತ ಬಂದ್ಮ್ಯಾಗ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂತೇಳಿ. ಇರ್ಲಿಕ್ಕಂದ್ರೆ ನಾನಾ ಎಕ್ಕಲಾಡ್ಬೇಕ್ರಿ, ಕಿರ್ಕಿರ್ ಮಾಡಿ ಕರ್ಕೊಂಡು ಹೋಗ್ಬರ್ರಿ ಅಂತ ಹೇಳ್ಬೇಕು. ಏನು ಮಾಡ್ತೀರಿ ಫ್ರೆಂಡ್ಸ, ಕೆಲವರೆಲ್ಲ ಶಾಪಿಂಗ್ ಮಾಡೋಕೆ ಅದಕ್ಕೆ ಕಿರ್ಕಿರಿ ಮಾಡಿ ಜಗಳನ್ನ ಆತಿರಂಗಿಲ್ಲ. ನಮ್ಮ ಮನ್ಯಾಗ ಒಂದು ಒಳ್ಳೆ ಸಂಸ್ಕಾರ, ಒಂದು ಒಳ್ಳೆ ಕೆಲಸಗೋಸ್ಕರ ಏನೋ ಹೇಳಕೋತೀವಿ ಅಂತಂದ್ರೂ ಇದ್ದುದ್ರಾಗ ಹತ್ತಿ ಬಡ್ಕೊಂಡು ಮನ್ಯಾಗ ಕುಂತು 4 ದುಡ್ಡು ಉಳಿಸ್ತೀವಿ ಅಂದ್ರೂ ನೆಮ್ಮದಿ ಇರಲ್ಲ. ಏನು ಮಾಡ್ತೀರಿ ಗಂಡು ಮನ್ಯಾಗ. ಮಲ್ಕೊಂಡಿದ್ದೀವಿ ರೀ ಪಿಲ್ಲು ಮತ್ತು ನಾನು ಮಲ್ಕೊಂಡು ಎದ್ದೀವಿ. ಎದ್ದಾದ್ಮ್ಯಾಗ ಸ್ವಲ್ಪ ಫ್ರೆಶ್ ಆಗಿ ಯಜಮಾನ್ರು ಬಂದು ಹೋಗಿದ್ದಾರೆ ಫ್ರೆಂಡ್ಸ್. ನನಗಂತರೂ ನೆನಪೇ ಇಲ್ಲ, ಸ್ನೇಹನೇ ಎದ್ದಿದ್ಲಂತ ಮತ್ತು ತೆಗ್ದಾಳ. ಅವ್ರು ಬಂದು ಫ್ರೆಶ್ ಆಗಿ ಮತ್ತೆ ಹೋಗ್ಯಾರ ದುಕಾನಕ್ಕೆ. ಮತ್ತು ಪಿಲ್ಲು ನಾನು ಮಲ್ಕೊಂಡಿದ್ವಿ. ಸೊ ಇವಾಗ ಹೊಟ್ಟೆ ಹಶ್ವಾಗ್ಬಿಟ್ಟೈತ್ರಿ. ಅವ್ರಂತೂ ಊಟಕ್ಕೆ ಇರಲಿಲ್ಲ, ಫಂಕ್ಷನ್ ಐತಲ್ಲ ಅಲ್ಲೇ ಊಟ ಮಾಡಿ ಬಂದಿದ್ರು. ಹಂಗಾಗಿ ಮತ್ತು ಇವಾಗ ನಾವೇ ಎದ್ದೀವಿ, ಹಶ್ವಾಗೈತಿ. ಸ್ವಲ್ಪ ಶಾವಿಗೆ ಉಪ್ಪಿಟ್ಟಾದ್ರೂ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಆಲ್ರೆಡಿ ಶಾವಿಗೆ ಉಪ್ಪಿಟ್ಟು ಮಾಡೀನಿ. ಚಪಾತಿ ಅದು ಮಾಡೋಕ್ಕೆ ಹೋಗಲಿಲ್ಲ, ಅವರು ಇಲ್ಲಲ್ಲ. ಸೊ ನಿದ್ದೆ ಹತ್ಬಿಟ್ಟೈತೆ ನೋಡ್ರಿ. ಒಮ್ಮೆ ಮಸ್ತಾಗಿ ನಿದ್ದೆ ಹೊಡ್ತೀವಿ. 8 ದಿನ ಆದ್ಮ್ಯಾಗ ಇಷ್ಟು ಸಮಾಧಾನಕ್ಕೆ ನಿದ್ದೆ ಆಗೈತೆ ಅಂತ ಹೇಳ್ಬೋದು ಈ ತಿಂಗಳದೊಳಗೆ. ಶಾವಿಗೆ ಉಪ್ಪಿಟ್ಟ ಮಾಡೀನಿ. ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟ ನೋಡ್ತಿರ್ಬೋದು ನೀವು. ವಾಪ್ ಹೆಂಗೆ ಬರತ್ತದ ನೋಡ್ರಿ. ಕ್ಯಾಪ್ಚರ್ ಆಗಕತ್ತೈತಿ ಇಲ್ಲ ರೀ ಫ್ರೆಂಡ್ಸ್, ನೋಡ್ತೀನಿ ಅಂದ್ರೆ. ಮಸ್ತಾಗಿತ್ತು ಉಪ್ಪಿಟ್ಟ. ಅರಿಶಿನ ಹಾಕಿಲ್ರಿ, ಹಂಗೆ ವೈಟ್ ಕಲರ್ದಾಗ ಮಾಡೀನಿ. ಈಗ 3 ಮಂದಿಗೂ ಸರ್ವ್ ಮಾಡೋದು ನೋಡ್ರಿ ಫ್ರೆಂಡ್ಸ್. ಕ್ಯಾಮರಾ ಒಂಥರ ಆಗ್ಬಿಟ್ಟಿತ್ತು ರೀ, ನನಗೆ ಗೊತ್ತಾಗಲಿಲ್ಲ. ಟೆನ್ಷನ್ ಆಗ್ಬಿಡ್ತ್ರಿ, ಸ್ವಲ್ಪರಾಗಿರುತ್ತೆ. ಬಟ್ ಅದ್ರದ್ದು ಪ್ರಭಾವ ಮನಸ್ಸಿನ ಮೇಲೆ ಭಾಳ ಆಗಿಬಿಡುತ್ತೆ. ಮಲ್ಲು ಶುಭಮ್ಮ ಅಲ್ಲಿದ್ರಿ ಪಾರ್ಕಿಂಗ್ದಾಗ ಆವಾಜ್ ಬಂತು, ಅದಕ್ಕೆ ತೋರಿಸಿದ್ರೆ ಆಯ್ತು ಹಿಂಗಾಗೈತೆ ನೋಡಪ್ಪ ಅಂತೇಳಿ. ಮಲ್ಲು ಎಲ್ಲ ಟ್ರೈ ಮಾಡಿದ್ದೀನಿ ರೀ ಫ್ರೆಂಡ್ಸ್, ಅದು ಯಾಕೋ ಗೊತ್ತಾಗಲಿಲ್ಲ. ಮತ್ತು ಅದನ್ನ ಆ್ಯಪ ಡಿಲೀಟ್ ಮಾಡಿ ಮತ್ತು ಡೌನ್ಲೋಡ್ ಮಾಡ್ಕೊಂಡಿನಿ ರೀ. ಅದಾದ್ಮೇಲೆ ಮತ್ತು ಒಳ್ಳೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದೆ. ಕರೆಕ್ಟ್ ಆಗಿಬಿಡುತ್ತೆ ನೋಡಿರಿ ಫ್ರೆಂಡ್ಸ್. ಕೆಲವು ಸಲ ಇಷ್ಟರಾಗೆ ಇರುತ್ತೆ, ಸುಮ್ಮನೆ ಏನೇನೋ ತಲೆನೋವು ಆಗ್ಬಿಡ್ತೈತಿ ಒಂದೊಂದು ಸರಿ. ಸೊ ಇವಾಗ ಏನೈತಿ, ಇಲ್ಲೇ ಕುಂತಿದ್ದೆ ನೋಡ್ರಿ. ಇಲ್ಲಿ ಈ ಥರ ಚೇರ್ ಐತಿ, ಇಲ್ಲೇ ಕುಂತಿದ್ದೆ. ಪಿಲ್ಲು ಒಂಚೂರು ಆಟ ಆಡ್ತಾನೆ, ಎಲ್ಲ ಮಕ್ಕಳು ಆಟ ಆಡ್ತಿದ್ದಾವೆ ಇಲ್ಲಿ. ಸಂಜೆ ಮಾಡೇನೆ ಈ ಥರ ಆಗಿತ್ತು ಮೊಬೈಲ, ಅದು ಏನೋ ಕ್ಲಿಕ್ ಆಗಿಬಿಟ್ಟೈತ್ರಿ ಕೈಲೇ. ಸೊ ಹಾಗಾಗಿ ತಲಿತಿತ್ತು ನೋಡ್ರಿ. ಹಾಗೆ ಮುಖ ಸಮೇತ ತಗೊಂಡಿದ್ದಿಲ್ಲ ನಾನು, ಹಂಗೆ ಕೆಳಗಡೆ ಬಂದು ಕುಂತಿದ್ದೆ ನೋಡ್ರಿ. ಈಗ ಪಿಲ್ಲು ಆಟ ಆಡ್ತಿದ್ದಾನೆ, ಅವ್ನು ಕರ್ಕೊಂಡು ಮತ್ತೆ ಮ್ಯಾಗ ಹೋಗ್ಬೇಕು ನೋಡ್ರಿ. ಯಾನಿಲ್ರಿ, ಬ್ಯಾಸ್ರಾಗೆ ಸುಮ್ ಕೂತಿದ, ಬ್ಯಾಸ್ರಾಗ್ಯದ ಸುಮ್ ಕೂತಿದ. ಯಾಕಂದ್ರೆ ಏನ್ ಹೇಳ್ಬೇಕು, ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ. ಎಲ್ಲಿಗೆ ಹೋಗ್ಬಂದ್ರಿ? ಹಾಯ್ ಮಾಡ್ರಿ, ಹಿಂಗೆ ಮಾಡ್ರಿ. ನಮ್ಮ ಮಾವನ್ ಕೂಡ ಮಾತಾಡ್ಬೇಕಂದ್ರೆ ಒಂದು ಮೈಕ್ ತಗೊಂಡು ನಿಂದಿರ್ಬೇಕ್ರಿ. ಸ್ವಲ್ಪ ಕಿವಿ ಕೇಳಲ್ಲ ಅನ್ನೋತಿದ ನಿಮ್ಗ. ನಾವೊಂದು ಅಂತೀನಿ, ಅವರೊಂದು ಅಂತಿರ್ತೀವಿ. 4 ತಾಸ. ಇನ್ನೊಂದು ಸ್ವಲ್ಪ ದಿನ ಮನೆ ಆರಾಮ್ ಮಾಡ್ರಿ, ಇನ್ನೊಂದು ಸ್ವಲ್ಪ ದಿನ ಆರಾಮ್ ಮಾಡ್ರಿ. ಹೋಗಿ ಮತ್ತ ಮನ್ಯಾಗ ಇನ್ನೊಂದು ಸ್ವಲ್ಪ ದಿನ ಆರಾಮ್ ಮಾಡ್ಬೇಕಿಲ್ಲ. ಬೇಸರ ಆಗ್ತದ ನಿಮಗ್ ಬೇಸರ ಆಗತ್ರಿ. ಮತ್ ನಮಗೂ ಬೇಸರ ಆಗ್ತದ. ಪಿಲು ಏ ಗುಂಡು ಕುಟ್ಟಾಗತ್ತೀನಿ ಒರಿ ಮ್ಯಾ ಹೋಗ್ಯಾನಂತ ನೋಡ್ರಿ ಪಿಲ್ಲೆ. ನೋಡ್ರಿ ಮಾವ ಸೊಸಿ ಕೂತೀವಿ ಇಲ್ಲಿ. ಆರಾಮಸೆ ಮತ್ತೆ ಆರಾಮಸೆ ನೋಡ್ರಿ. ವಯಸ್ಸಿನಾಗ ಸೂಮ್ ಕುಂಡ್ರದ್ ಬಿಟ್ಟು ಕೆಲ್ಸಿಗೆ ಹೊಂಟಾರ್ರಿ ನಮ್ಮ ಮಾವ. ಬ್ಯಾಸ್ರ ಆಗತ್ತದ. ಕಾಲಲ್ರಿ, ಅವರು ಕಾಲು ಬ್ಯಾನಾಗಿತ್ತಲ್ರಿ, ತೋರ್ಸಾತಾರ. ಆಪ್ರೇಷನ್ ಮಾಡಿದ್ರಿ, ಕಾಲು ಒಣಗ್ಯದಲ್ರಿ. ಆಯ್ತಲ್ಲ ಅಂದ್ರು ನೀ ಮೊದ್ಲಿನಂಗೆ ಬರಲ್ಲ. ಮತ್ತೆ ಹಂಗೆ ಇರೋದ್ರಿ ಅದು. ತ್ಯಾಪಿನೇ ಆಗದಲ್ಲ, ದೇವ್ರು ಕೊಟ್ಟಿದ್ದು. ಪೈಲದಂಗೆ ಆದನೀಗ ಹೇಳ್ರಿ. ದಿನ ಏನು ವಯಸ್ಸು ಬರ್ತದ ನಿಮ್ಗ? ವಯಸ್ಸು ಬರ್ತದೇನು ಹೋತದ ನಿಮ್ಗ? ಹೋತದಲ್ಲ. ನಿಮ್ಗೆ ವಯಸ್ಸು ಎಟ್ಟವ್ರಿ ಈಗ? ಅವ್ವ ಕೇಳಿಸುತ್ತಲ್ಲ. 75. 75. ಮತ್ತೆ ಈಗ ವಾರ ದಿವಸ ಯಾವಾಗ ಮಾಡ್ಕೊಳೋದು? ವಾರ ದಿವಸ ಯಾವಾಗ ಮಾಡ್ಕೊಳೋದು?
ಅವ್ವ ನಿಂಬಲ್ಲಿ ಹೆಂಗೆ ಕಮ್ಮ ರೊಕ್ರಿ 60,000 ರೂಪಾಯಿ ಆಯ್ತಾವ. ಮತ್ತು ಆವಲ್ಲಿ ಅಲ್ಲಿ ಯಾವ ಗೌಡ್ತಿ ಬಲ್ಲಿ ನಿಮ್ಮ ಗೌಡ್ತಿ ಬಲ್ಲಿ ಆವಲ್ಲ ಕೇಳಿ ನಾ ನಡಿ ಬನ್ನೇ ಬರ್ತೀನಿ ನಡ್ರಿ ಹೋಗ ಮ್ಯಾಗ ಬರ್ತದೆ ಮ್ಯಾಲ ಕೂತ್ ಹೆಂಗೆ ನೋಡ್ತಾ ಹಚ್ರಿ ಟಿವಿ ನೋಡ್ತಾ. ಹಚ್ರಿ ಫೋನ್ ಹಚ್ರಿ. ಸವಿತಾಗ ಏನಂದಿದಿ ಬಾ ಜಗಳಿಗೆ ಬಿದ್ದ ಅಂತನ್ರಿ. ಫೋನ್ ಹಚ್ಚುತ್ತಾರ ನಮ್ಮ ಅತ್ತಿಗ್ರಿ ಇಲ್ಲೇ ಕೂತ್ ಫೋನ್ ಹಚ್ತಾರ ನೋಡ್ರಿ. ಒದ್ರಿದ್ರೆ ಹೋಗಿ ಕೊಡ್ತಾರ ಫೋನ್ ಹಚ್ಚುತ್ತಾರ. ಟಿವಿ ನೋಡ ಬರೀ ಟಿವಿ ನೋಡೋದು ಕೆಲಸ ಏನದವ್ರಿ. ಟಿವಿ ನೋಡೋದಾಗ ಫೋನ್ ಏನು ಮಾಡೋದು. ನನಗಂತೂ ಭಾಳ ಎಂಜಾಯ್ಮೆಂಟ್ ಸಿಗ್ತದೆ ನೋಡ್ರಿ ಫ್ರೆಂಡ್ಸ್. ಎತ್ತಲಾಗ್ಯಾರ ಅವರು ಮತ್ತೇನು ಮಾಡ್ತೀರಿ. ಇರ್ಲಿ ಬಿಡ್ರಿ ಬರ್ರಿ ನಡ್ರಿ ಹೋಗ ಮ್ಯಾಕ್ ಬರ್ರಿ ನಡ್ರಿ ನಮ್ಮ ಅವ್ರ ಕರೆಯಕತ್ತಾರ ಹೋಗೋಣ ಬರ್ರಿ. ಪಾಸ್ಮೆಂಟ್ ಇರೋದು ಮತ್ತೆ ಪಾತ್ರ ಏನು ಮಾಡತ್ತಿದ್ರಿ ಈಟ್ ರಾತ್ರಿ ಯಾ ಕಾರ್ಯಕ್ರಮ ಇನ್ನೂ ಒಂದು ಇರ್ತದ ನಿಮ್ಗೆ. ನಮ್ಮ ಮಾವಿನೇ ಫೋನ್ ಹಚ್ಚಾರ್ರಿ ಈಗ ಪಿರದಿ ಹೇಳತ್ತಾರ ನೋಡಿಕೆ ಎತ್ತಿಲ್ ಫೋನ್ ಯಾರು ಮಾಡಲ್ಲ ಬರೀ ಟಿವಿ ನೋಡ್ಕೊತ ಕೂತ್ ಬಿಡ್ರದು ಅನ್ನತ್ತಾರ್ರಿ. ಈಗ ಇಡತ್ನೇ ತಲೆ ಹರ್ಕೊಂಡು ಹೋಗ್ತೀರಿ ನಾವು 2 ಮಿನಿಟಿನ ಮ್ಯಾ ಬಂದಿದ್ದೆವು. 2 ಮಿನಿಟಿನ ನೀವು ತಲೆ ತೊಳ್ಕೊಂಡು ಮೈ ಒರೆಸ್ಕೊಂಡು ಬಟ್ಟೆ ಹಾಕೊಂಡು ಸೀರೆ ಉಟ್ಕೊಂಡು ಕೂತ್ರಿ. ಈಗ ಲಗೆ ಒಣಗ್ಬೇಕೇ ನಾವು 2 ಮಿನಿಟಿನಾಗ ಹೋಗಲ್ ಸುಳ್ಳು ಹೇಳಿರಿ ನೀವು. ನಮ್ಮ ಮತ್ತೆ ಹಿಂಗೆ ಮಾಡ್ತಾರ ನೋಡ್ರಿ ನಮ್ಮ ಮಾವ ಹೊಸ್ತಾರ. ಮತ್ತು 2 ಮಿನಿಟ್ ನಾವು ತಳಗ್ಲಿಂದ ಮ್ಯಾಗ ಬರೋಕೆ ಎಷ್ಟು ಹೇಳಾಗುತ್ತಾ ಪೈಲ ಮಜಲಿಗೆ ಬರೋಕೆ ಫೋನ್ ಇಡನೇ ಬಂದಿದ್ದೇವೆ ನಾವು ಮ್ಯಾಗ. ಈ ಜಗಳ ಮಾಡೋದ ನಾವು ಮಾವ ಸೊಸಿ ಕೂಡಿ. ಮತ್ತು ಏನಾರೇ ಮಾಡಲಿ ನಮ್ಮ ಮಾವ ಫೋನ್ ಹಚ್ಚಿದ್ರೆ ಯಾಕೆ ಎತ್ತಿಲ್ಲ ಸುಳ್ಳು ಬುರ್ಕಿ ನಮ್ಮ ಅತ್ತಿ. 2 ಮಿನಿಟಿನ ನೀವು ಹ್ಯಾಂಗೆ ಅಂತ ತಲೆ ತಕ್ಕೊಂಡು ಅರ್ಬಿ ಉಟ್ಕೋತೀರಿ. ನೋಡ್ರಿ ಗೌಡ್ತಿ ಹೆಂಗೆ ಕೂತಾರ ನೋಡ್ರಿ. ನಿಮ್ದು ವಯ ಎಟ್ಟದಂದ ಪಂಚಾಯತ್ತರ ಅಂದ್ರು ಅದಕ್ಕೆ ವಾರ ದಿವಸ ಯಾವಾಗ ಮಾಡ್ಕೊಳೋದು ಅಂದ ಅವ್ರು ಹಾಕತ್ತವ್ರಿ ಅತ್ತ ಅದಕ್ಕೆ ನಿಮ್ಮಲ್ಲಿ ಹಂಗೆ ಕಮ್ಮ ಅಂದ ಆ ಪಾಟ್ಲಿ ಅವಲ್ಲ ಕೈಯಾಗ ಪಾಟ್ಲಿ ಇದ್ರು ಯಾಕೆ ವಾರ ದಿವಸ ಆಗಲ್ಲ ಹೇಳ್ರಿ. ಎಲ್ಲಾರ್ದೇ ಅದ ಹೈರಾಣ. ಮತ್ತು ನಿಮ್ಮ ಬರೀ ಹೈರಾಣ ಅಂತೀರಿ ಯಾವಾಗ ನೋಡಿದ್ರು ಬಿ ಯಾವಾಗ ನೋಡಿದ್ರು ಹೈರಾಣೆ ಅಂತೀರಿ. ಹಂಗ ಅನ್ನೋದಿಲ್ಲ ಚಲೋ ಇಟ್ಟನ ಅನ್ನೋದು ಚಲೋನೇ ಆಯ್ತು. ಮಾಡೋಣ ಹಂಗೆ ಮಾಡೋಣ ಅದನ್ನು ಒಂದು ಟೈಮ್ ಬರ್ತದೆ ಮಾಡ್ತಾನೆ. ನಿಮ್ಮ ಮಗನಿಗೆ ಲೈನ್ ಹತ್ತೆ ಒಂದಿರಲ್ಲ ಮನಿ ಎಷ್ಟು ಮಂದಿ ನಕ್ಕರ ಹತ್ತೆವಲ್ಲ 6 ದಿವಸದಾಗೆ ಮದುವೆ ಮಾಡಾಕಿದ್ದೆ. ಯಾರ್ದು ಮಗಂದೇನು ನಮ್ಮ ಮಾವಂದು ಒಬ್ಬರನ್ನ ಕಟ್ಕೊಂಡ 2 ಕೆಲೆ ಉಣಕತ್ತಾರ. ಏನು ಆಗಲ್ಲ ನೋಡ್ರಿ ಅಂದ್ರೆ ಈಗ ಮಗನಿಗೆ ಮದ್ವಿ ಮಾಡ್ತಾರತ್ತ. ಈಗ ಹೆಣ್ಮಕ್ಳಿಗೆ ಇರಲ್ಲ ಏನು ಗಂಡ್ ಮಕ್ಳಿಗೆ ಅಟ್ಟೆ ಇರ್ತದೇನು ಪದ್ಧತಿ ಚಲೋ. ಒಂದಕ್ಕ ತಂದು ಸಂಬಳಸನ್ರಿ ನೆಟ್ಟಗ ಮತ್ತ ಆಯ್ದೇವಾ ಆಯ್ದು ನಾವೇನು ಕಲಿ ಕೂತಿದ್ದೇವೇನು. ಐದು ಫಸ್ವಸ್ತೀರಿ ಎಲ್ಲ ಮದ್ವಿ ಮಾಡಿರಿ. ಮತ್ತೆ ಯಾಕೆ ಬಂದ್ರಿ ಈ ಕರ್ನಾಟಕ ಎಲ್ಲ ಮಹಾರಾಷ್ಟ್ರ ಎಲ್ಲ ಬಿಟ್ಟು ಕರ್ನಾಟಕದಾಗ ನಿಮ್ ಕೊಟ್ಟಿಲ್ಲ. ನಿಮ್ ಗುಣಗಳಿಗೆ ಮಹಾರಾಷ್ಟ್ರದಾಗ ಏನು ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ಮಂದಿಗ ಫಸ್ವ ಸೀರೆ ಬಂದು ಅವ್ವ ಮಕ್ಕಳು ಇಲ್ಲ ಇದ್ದಿದ್ದು ಹೇಳಿದ್ರೆ ಯಾರು ಕೊಡಲ್ಲ ಅಂದ್ ಇಲ್ಲಾರ್ದು ಹೇಳಿರಿ. ಇದ್ದಿದ್ದು ಹೇಳಿದ್ರೆ ನಿಮ್ಗೆ ಯಾರು ಆಯ್ದೇವ ನಾ ಸಣ್ಣವ ಚಿಗುರು ಮೀಸಿ
ವಯಸ್ಸು ಸಣ್ಣದಿನ ನೋಡ್ರಿಲ್ಲ ಹೆಂಗತ್ತಾರ ನೋಡ್ರಿ. ಹೆಂಗಂತಾರ ತೋರಿ ಅವ್ರಿಗೆ ಕ್ಲಾಸ್ ಅಂಜಿಕೆ ಇಲ್ಲ ಅವ್ರೀಗ. ತೋರಿ ಏನ್ ತೋತಿರ್ ಅವ್ರಿಗೆ ಕ್ಲಾಸ ತಗೋರಿ ಅದ್ರಾಗಿದ್ರೆ ತೊಗೊಂಡಾರಲ್ಲ ಮಾವ ಅದ್ರಾಗ ಇಲ್ಲಿ ಅಂದ್ರೇನು ಆಟ ಅಂಜಿಕೆ ಇಟ್ರಿ ನಮ್ಮ ಮಾವು ನೀವು. ಅಯ್ಯೋ ಆಕತಿ ನಿಮ್ಮ ಮಾವ ಅನ್ಸ್ತಾರ ಹಾಡು 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 ಮುಂಜಾನೆ ಮುಂಚಿ ಗಿಡ ಮೂಪಾರು ಹುಳಿ ಮಿಪ್ಪಲತ್ತ ಇವ್ರದ್ದು ಕಾಮಿಡಿನ ನೀವು ನೋಡಿಲ್ರಿ. ಯಾವಾಗಾರ ಮ್ಯಾಮ್ ತೋತಿದ್ದೀನಿ ಅದಿಲ್ಲ ಮತ್ತ ಮೊನ್ನೆ ಏನಂತ ನೀ ಎಲ್ಲ ವಿಡಿಯೋ ಮಾಡಿ ರೊಕ್ಕ ತಗೋತಿ ನಾ ಹಾಯ್ ಮಾಡ್ಬೇಕನ್ನೋತ. ರೊಕ್ಕ ತೊಳಕ್ ಹಾಕಿ ಹಲೋ ಮಾಡಕ್ ಈಗ ಈ ಗುಡ್ಯಾಗ ಹೋತಿರಲ್ಲ, ಈ ಗುಡ್ಯಾಗ ಹೋತಿರಿ ರೊಕ್ಕ ಹೆಂಗ್ ಬರ್ತಾವ? ಅಂದ್ರೆ ನೀವು ಗುಡ್ಯಾಗ ಹೋಗಿ ಅಟೋಡಿ ಮಾಡ್ತಿರ್ಲ ನಿಮ್ಗೆ ರೊಕ್ಕ ಹೆಂಗ್ ಬರ್ತಾವ? ಗಂಟೆ ಹೊಡಿತೇವ್ ಬರ್ತಾವ. ಬರೀ ಗಂಟೆ ಒಳಗೆ ಹೆಂಗೇನ್ ಬರ್ತಾವ? ಅಲ್ಲಿ ರೋಮ್ ದುಡಿಬೇಕಾಗ್ತದ ಏನ್ ಆಯ್ತಾ ಬರ್ತದ? ಹೆಂಗ್ ದುಡಿತೀರಲ್ಲಿ ಕಲ್ಲ ಮಣ್ಣ ಹೊರ್ತೀರಿ ಗುಡ್ಯಾಗ ಕೂತು? ಅಯ್ಯೋ ತಿರ್ಗಾಡೋದು ಮಾಡೋದು ಏನೂ ಇರಲ್ಲ. ಎಲ್ಲ ಮಾಡಿದ್ರಿ ಮತ್ ಬರ್ತಾವ ಹೆಂಗ ಹೇಳ್ರಿ. ಅಲ್ಲಿ ಕೂತ್ ಕಷ್ಟ ಮಾಡಿದ್ರೆ ಬರ್ತಾವಲ್ಲ. ಮತ್ ನಾನು ಅದೇ ಹೇಳಕತ್ತಿದ್ದಲ್ಲ ಕಷ್ಟ ಹಂಗೆ ಬರ್ತಾವ. ಇಲ್ಲ ಕಷ್ಟ ಮಾಡೋದಲ್ಲ ಮತ್ತೆ ನೋಡ್ರಿ ಹಾಗೆ ಬೇಕಾಗ್ತದ ಬಿಡು. ಇಲ್ಲ ನಾನು ನಿನಗ ಚಲ್ತಾನ ಕೈ ಹಿಡಿಬೇಕಾತ ತಿರ್ಗಾಡ್ಬೇಕಾಗ್ತದ ಮಾಡ್ಬೇಕಾಗ್ತದ ಒದರಾಡ್ಬೇಕಾಗ್ತದ ಹಿಂಗಾಗ್ತದ. ನಿಮ್ ಗುದ್ದುಗಳು ಮುಚ್ಚಬೇಕಾತ ಮುಚ್ಚಬೇಕಾಗ್ತದ. ಸ್ವಸ್ಥರ ಎದಕ್ ಮಾಡಿರ್ತೇವ ಕೂದು ಮುಚ್ಚಲ್ಕೆ. ಹಿಂಗ ಅದಾರ ಕೂದು ಮುಚ್ಚೋರಿಗೆ ಮುಚ್ತಾವ ನಮಗ್ ಮುಚ್ಚಲ್ಲ. ನಿನಗೆ ಹಂಗ ಹುಟ್ಟಲ್ರಿ. ಕಷ್ಟ ಇಲ್ಲಾರ್ದ ಯಾವ್ದು ಬರಲ್ಲ ₹1. ಇವ್ರ ಮನ್ ಆದ್ರೆ ಸುಖ ಸಿಗ್ತದ ತಂಗಿ. ನೋಡ್ರಿ ಹಿಂಗ್ ಬರ್ಬೇಕು. ಏನ್ ಬರೋಕ್ ಇದ್ದದ ಹೇಳತ್ತಲ್ಲ ನೋಡ್ರಿ ಹೈರಾಣಾದ್ರೆ ಸುಖ ಸಿಗ್ತದ. ಮತ್ತ ಆಯ್ತಾ ಸಿಗೋಣ ಹೆಂಗ್ ಸಿಗ್ತದ? ಇಲ್ಲ ನೀವು ಐರನ್ ಮಾಡ್ತೀರಿ, ನಾ ಐರನ್ ಮಾಡಲ್ಲ. ನಾ ಹಿಂಗ ಹಂಗೆ ಬರ್ತಾವ ರೊಕ್ಕ. ಹಂಗೆ ಬರ್ತಾವ ಹಂಗೆ ಬರಂಗ ಆವಾಜ್ ಮಾಡಿದ ಅವಾಜ್ ಮಾಡ್ರಿ. ನಮ್ ಟಿವಿ ನೋಡೋದಲ್ಲಿ ನೋಡ್ರಿ ಇಲ್ಲಿ ಇದು ನೋಡ ಹೆಂಗದ ಎಲ್ಲ ಮಾಡ್ತಾ ಟಿವಿ ನೋಡಕ್ಕೆ ಬಾಕಿ ನಾನು ನೋಡಲ್ಲ. ಹಾ ಮೊಬೈಲ್ ಬಂದಿದ್ದು ಬಿ ನೋಡಲ್ಲ ಮತ್ತೆ. ನೋಡ್ರಿ ಹಿಂಗೈತಿ ಕತಿ. ಒಂದ್ ಟೈಮ್ ನಾಷ್ಟ ಮಾಡಿ ಎಷ್ಟ್ ಟೈಮ್ ಉಂತಾರ ಅವರು? ಹೇಳ್ರಿ ನೀವೇ ಹೇಳ್ರಿ. ಒಂದ್ ಟೈಮ್ ನಾಷ್ಟ ಮಾಡೋದು, 2 ಟೈಮ್ ತಿನ್ನೋದು? ಅಂದ್ರ ನಾಷ್ಟಾನೇ ಮಾಡಲ್ಲ ನಾವು. ನೀವು 1 ಟೈಮ್ ನಾಷ್ಟ ಮಾಡಿ 3 ಟೈಮ್ ಅದೇ ತಿಂತೀರಿ. ಮಾಡೋದ್ ನಿಮ್ಗೆ ಹದ ಗೊತ್ತಿಲ್ಲ. ಹೌದಿಲ್ರಿ? ಹೆಚ್ಚೆ ಹೇಳ್ತಾರ ನಾನೇ ಬಾಯಿಲೆ ಹೇಳ್ತಾರ. ಏನಂದೆ ಮಾವನ್ ಬಾಯಿಲೆ ಕೇಳದ ಮತ್ತ ನಾನೇ ಹೇಳ್ತಾರ ಹೆಚ್ಚ ಆಗ್ತದ. ಯಾಕ ನಿಮ್ಗೇನ್ ಇಲ್ಲೇನು ರೊಕ್ಕಿಂದು ಕಿಮ್ಮತ್ತ? ನಮ್ಮ ಮಾವ ತಂದು ಹಾಕದ್ದು ಇಲ್ಲೇನು? ಇಲ್ಲ ತಂದು ಹಾಕೊಂಡು ಕಟ್ಟು ಅದಕ್ಕೆ ಕಂಜ ಅತ್ತಿ ಸೊಸೆ ಜುಗಲ್ ಬಂದಿ ಮಾತು ಇಷ್ಟ ಆದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನಮ್ಮ ಮಾವಂದ ಇದು ಸ್ಟೈಲ್. ಎಲ್ ಬಿ ಕ್ಯಾಮರಾ ಆನ್ ಮಾಡಿದ್ರೆ ಹಿಂಗ್ ಮಾಡ್ತಾರ. ಮಾಡಾರಿ ನಿಮ್ದು ವಾರ ದಿವ್ಸದ ವಿಡಿಯೋ ಬಿ ಕಾರ್ಯಕ್ರಮ ಹರಸ್ ಮಾಡಮಂತ್ರಿ. ಮಾಡನ್ರಿ ಫ್ರೆಂಡ್ಸ. ಮತ್ತೆ ಸಿಗ್ತೀನಿ. ಮನೆಗೆ ಬಂದು ನೋಡ್ರಿ. ಇವಾಗ ನಮ್ಮ ಬ್ಲಾಗನ್ನು ಹಚ್ಚಿ ನೋಡ್ರಿ. ಚೆನ್ನಾಗಂತ ಅನ್ಸತ್ತೈತ್ರಿ ಫ್ರೆಂಡ್ಸ. ಹಪ್ಳದ ವಿಡಿಯೋ ನನಗಂತೂ ಭಾಳ ಇಷ್ಟ ಆಗೈತಿ. ನೀವು ನೋಡ್ದಾರಾಗಿದ್ರೆ ಹೆಂಗೆ ಬಂದೈತಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ಲಾರ್ದಾರಾಗಿದ್ರೆ ನೋಡಿ ಸಪೋರ್ಟ್ ಮಾಡಿರಿ. ಟಿವಿಯಾಗ ಭಾಳ ಚೆನ್ನಾಗಂತ ಅನಿಸ್ತೈತ್ರಿ. ಬೋರ್ ಅಂತ ಅನ್ಸಲಾಗೈತಿ, ಏನು ಅನ್ಸಲಾಗೈತಿ. ನೀವು ಖಂಡಿತವಾಗಲೂ ನೋಡಿ ಸಪೋರ್ಟ್ ಮಾಡಿರಿ ನೋಡ್ಲಾರ್ದಾರ. ಸೊ ಇವಾಗ ಮವ್ವ ಅಡುಗೆ ಏನು ಮಾಡಬೇಕು? भात नको. हां पाप मोबाईल तुझा मोबाईलचा पहिला साईज घेतलाय त्याने. ಕಟ್ ಮಾಡ್ಕೊಂಡಾರ ಅದಕ್ಕಿಂತ ಡಿಸೈನ್ ಮಾಡ್ಯಾರ. ಬ್ಯಾಕು ಪ್ರಿಂಟ್ ಚೆನ್ನಾಗೈತಿ.
ಯಜಮಾನ್ರು ಊಟಕ್ಕೆ ಇಲ್ರಿ, ಯಾಕಂದ್ರ ಅವ್ರ ದೋಸ್ತಂದು ಬರ್ತಡೇ ಐತಂತ, ಪಾರ್ಟಿ ಐತಿ, ಹಂಗಾಗಿ ಅವ್ರ ಊಟಿನ ಅಂತೇಳಿ ಫೋನ್ ಹಚ್ಚಿದ್ರು. ನಾವು ಸಂಜೆ ಮಾಡಿ ಒತ್ತಾಯ ಶಾವು ಬಿಟ್ಟು ಮಾಡ್ಕೊಂಡು ತಿನ್ಬೇಕು, ಅಷ್ಟು ಬಾಳ ಇಲ್ಲ, ಬರೀ ಬಿಸಿ ಅನ್ನ ಮಾಡ್ತೀನಿ, ಸ್ವಲ್ಪ ಸಾರ ಗೊಜ್ಜರ ಎಲ್ಲ ಮಾಡ್ತೀನಿ, ಟೊಮೆಟೊ ಗೊಜ್ಜರ ಏನಾರ ಸಾರು ಅದ್ರ ಜೊತೆಗೆ ಇದು ಮಾಡ್ಬಿಡ್ತೀನಿ, ಹಪ್ಪಳ ಕರಿತೀನಿ. ಹಾ ಹಾ ಓಕೆ ವಿಡಿಯೋನ ಹೆಂಗ್ ಮಾಡ್ತೀನಿ ನೋಡ್ರಿ, ಮತ್ತೇನು ನೆಕ್ಸ್ಟ್ ಕಂಟಿನ್ಯೂ ಮಾಡುವಂಥದ್ದು ಇಲ್ಲ. ಹೆಂಗ್ ಬಂತು ನಮ್ಮ ಅತ್ತಿ ಸೊಸೆ ಅದು ಮಾತು ಹೆಂಗ್ ಅನ್ಸಿದ್ದು ಕಮೆಂಟ್ ಮಾಡಿ ಹೇಳ್ರಿ. ಯಾವುದೇ ಆಗಲಕ್ಕ ಕಷ್ಟ ಪಡ್ಲಾರ್ದ ದುಡ್ಡು ಅಂತೂ ಬರೋದಿಲ್ಲ. ಇವಾಗ ನಾವು ಗುಡಿ ಪೂಜಾರಿ ಮಂದಿ ಇದೀವಿ, ನಾವು ಪೂಜಾರಿ ಮಂದಿ ಅದೀವಪ್ಪ ಅಂತಂದ್ರೆ ನಾವು ಗುಡಿಯಾಗ ಹೋಗಿ ಪೂಜೆ ಮಾಡ್ತೀವಿ, ಊಟಕ್ಕೆ ನಮ್ಗೆ ದುಡ್ಡು ಬರಲ್ಲ. ಯಾಕಂದ್ರ ಭಕ್ತಾದಿಗಳು ಬಂದು ನಮ್ಗೆ ಮುಂಡಿಯೊಳಗೆ ರೊಕ್ಕ ಹಾಕಿದ್ರೆ ನಮ್ಮ ಪೂಜಾರಿ ಮಂದಿ ರೊಕ್ಕ ಸಿಗೋದು. ಆ ಭಕ್ತಾದಿಗಳು ಬರ್ಲೇ ಇರ್ಲಿಕ್ಕಪ್ಪ ಅಂದ್ರೆ ನಾವು ಅಲ್ಲಿ ಎಷ್ಟ ತನಕ ಕೂತ್ರು ಕೂಡ ನಮ್ಗೆ ಏನೋ ರೂಪಾಯಿ ಬರಂಗಿಲ್ಲ. ದೇವ್ರ ಸೇವೆ ಮಾಡೋದು ಮನೆಗೆ ಬರೋದು ಅಕ್ಕಿತ್ತು. ಆದ್ರ ಏನಪ್ಪಾ ಅಂತಂದ್ರ ಎಲ್ಲರೂ ಇನ್ನೊಬ್ಬರ ಡಿಪೆಂಡ್ ಆಗಿ ಇರ್ತಾರ. ಆದ್ರೆ ನಾವು ಒಂದು ಕೆಲಸ ಮಾಡ್ತೀವಿ ಅಂತಂದ್ರ ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಕೆಲವು ಸಂದರ್ಭದೊಳಗೆ ಹೆಂಗ್ ಅಂತಾರ ಮಂದಿ ಅಂದ್ರ ಆರಾಮ್ಸೆ ಬರುತ್ತಾ ಅಂತಾರ. ಯಾರಿಗೂ ಆರಾಮ್ಸೆ ಬರಲ್ಲ, ಎಲ್ಲರೂ ಒಬ್ಬರ ಮೇಲೆ ಡಿಪೆಂಡ್ ಆಗೋರೇ ಇರ್ತಾರ. ಒಂದ್ ಜಾಬ್ ಮಾಡ್ತಾರ ಅಂದ್ರೂ ನಾವು ಕಲ್ತಿರ್ತೀವಿ, ಕಲ್ತಿರ್ ತಕ್ಕಂತ ನೌಕರಿ ಸಿಕ್ಕಿರ್ತೈತಿ. ಅದ್ರ ನೌಕರಿ ಯಾರು ಕ್ರಿಯೇಟ್ ಮಾಡಿ ನಮ್ಗೆ ನೌಕರಿ ಕೊಟ್ಟಿರ್ತಾರಲ್ಲ ಅವರಿಂದ ನಮ್ಗೆ ದುಡ್ಡು ಬರ್ತಿರ್ತೈತಿ. ಬಟ್ ಎಲ್ಲರೂ ಹೆಣ್ಮಕ್ಳು ಇದು ಸಾರಿ ಮನುಷ್ಯನ ಜನ್ಮ ಅಂದ್ರ ಒಬ್ರಿಗೊಬ್ರದ್ದು ಡಿಪೆಂಡ್ ಆಗಿ ಇರ್ತೈತಿ. ಹಾಗಾಗಿ ಯೂಟ್ಯೂಬ್ ಅಂದ್ಬಿಟ್ಟೆ ಭಾಳ ಜನ ನಂಗೆ ಅಂತಾರ, ಒಬ್ರಲ್ಲ ಇಬ್ಬರಲ್ಲ, ಕಾಮಿಡಿಗೂ ಅಂತಾರ, ಸೀರಿಯಸ್ ಆಗಿನೂ ಅಂತಾರ, ಹೊಟ್ಟೆ ಉರಿಯಿಂದನೂ ಅಂತಾರ. ಇರ್ಲಕ್ಕ ಹೊಟ್ಟೆ ಉರ್ಸೋರ್ಗೆ ಇನ್ನೂ ಸ್ವಲ್ಪ ಉರ್ಸಮಂತ, ಯಾಕಂದ್ರೆ ಇನ್ನೂ ಹೆಚ್ಚೆಚ್ಚು ಅಮೌಂಟ್ ತಗೊಂಡು ಹಿಡಿದಾಗ ತೋರ್ಸಮಂತ ಫ್ರೆಂಡ್ಸ್. ಯಾಕಂದ್ರೆ ನಾ ಅಷ್ಟು ಕಷ್ಟಪಡ್ತೀನಿ, ನಾನೇ ಯಾರಿಗೂ ತಿಂದಿಲ್ಲ. ಏನಿಲ್ಲ ಅವಾಗ ಕಮ್ಮಿ ಮಾಡು, ಯಾರು ತಿಂದಿಲ್ಲ ಫ್ರೆಂಡ್ಸ್, ಯಾರ್ದು ಕಸ್ಕೊಂಡಿಲ್ಲ, ಯಾರ್ದು ಬಾಯಿ ಹೊಡೆದಿಲ್ಲ. ನಂದ ನನ್ನ ಗಂಡಂದ ಬಾಯಿ ಹೊಡೆದಲ್ಲ, ನಮ್ಗೆ ಕಸ್ಕೊಂಡ್ ತಿಂದಾರ, ನಮ್ಮ ಮನ್ಸು ಮರ್ಗಿಸ್ತಾರ, ನಮ್ಮ ಮನೆಗೆ ಇಲ್ಲಾರ್ದು ಜಗಳ ಹಚ್ಚಾರ, ನಮ್ದೇ ತಿಂದು ಈಗ ಇರಲ್ಲಕ್ಕ. ನಮ್ದೇ ಇನ್ನೊಬ್ರು ಇಸ್ಕೊಳೋತರ ಆಗಲಿ, ನಾವು ಇನ್ನೊಬ್ರ ಕಡೆಯಿಂದ ಲೋನ್ ತಗೊಂಡಿದ್ದೀವಿ, ರೊಕ್ಕ ಸಾಲ ಐತಿ, ಅದೆಲ್ಲ ತೀರೋ ಥರ ಆಗಲಿ, ಒಳ್ಳೆ ಟೈಮ್ ಅನ್ನೋದು ಇನ್ನೂ ಸಿಗಲಿ ಅಂತ ಹೇಳೋದು ನೋಡ್ರಿ ಫ್ರೆಂಡ್ಸ್. ಅಷ್ಟೇ ಸೊಳ್ಳೆಗಾಗತ್ತವ್ರಿ ಮನೆಯಾಗ. ಓಕೆ ಮತ್ತೆ ಸಿಗೋಣ, ಬಾಯ್.